ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಅದೆಷ್ಟೋ ಪುರಾತನ ಮತ್ತು ಪವಾಡ ಸದೃಶ್ಯ ದೇವಾಲಯಗಳಿವೆ. ಆದರೆ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದಷ್ಟು ರಹಸ್ಯಗಳು ಮತ್ತು ವೈಜ್ಞಾನಿಕ ಸವಾಲುಗಳನ್ನು ಒಡ್ಡುವ ಮತ್ತೊಂದು ದೇವಾಲಯ ಬಹುಶಃ ಇರೋದಿಲ್ಲ. ಚಾರ್ಧಾಮ್ಗಳ ಒಂದಾದ ಈ ಪುಣ್ಯಕ್ಷೇತ್ರದಲ್ಲಿ ವಿಜ್ಞಾನಕ್ಕೂ ನಿಲುಕದ, ಎಂದಿಗೂ ಯಾರೂ ಉತ್ತರಿಸಲಾಗದ 8 ಅದ್ಭುತ ರಹಸ್ಯಗಳಿವೆ. ಇಂದಿನ ವಿಡಿಯೋದಲ್ಲಿ ನಾವು ಜಗನ್ನಾಥ ದೇವಾಲಯದ ಇತಿಹಾಸ, ಅಲ್ಲಿ ವಿಶಿಷ್ಟ ಮೂರ್ತಿಗಳು, ಇಡೀ ಜಗನ್ನಾಥವನ್ನೇ ಬೆರಗೊಳಿಸಿರುವ ಆ 8 ಪವಾಡಗಳ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ತಾರೆ ಕೊನೆವರೆಗೂ ನೋಡಿ, ಯಾಕಂದರೆ ರಹಸ್ಯ ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮೊದಲಿಗೆ ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ, ಪುರಿ ಜಗನ್ನಾಥ ದೇವಾಲಯವನ್ನು 12ನೇ ಶತಮಾನದಲ್ಲಿ ಕಾಳಿಂಗ ರಾಜವಂಶದ ರಾಜ ಅನಂತವರ್ಮನ್ ಚೋಡಾಂಗದೇವ ರವರು ನಿರ್ಮಿಸಲು ಪ್ರಾರಂಭಿಸಿದರು ಮತ್ತು ರಾಜ ಆನಂಗ ಭೀಮದೇವ ಅದನ್ನು ಪೂರ್ಣಗೊಳಿಸಿದರು ಅನ್ನಲಾಗುತ್ತಿದೆ. ಇಲ್ಲಿ ಬ್ರಹ್ಮಾಂಡ ಒಡೆಯನಾದ ಶ್ರೀಕೃಷ್ಣನನ್ನು ಜಗನ್ನಾಥನಾಗಿ, ಆತನ ಅಣ್ಣ ಬಾಲಭದ್ರ ಮತ್ತು ತಂಗಿ ಸುಭದ್ರೆಯ ಜೊತೆಗೆ ಪೂಜೆಗೊಳಿಸಲಾಗುತ್ತದೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಕಲ್ಲು ಅಥವಾ ಲೋಹದ ಮೂರ್ತಿಗಳಿದ್ದರೆ, ಇಲ್ಲಿ ಮಾತ್ರ ವಿಶಿಷ್ಟವಾಗಿ ಬೇವಿನ ಮರದಿಂದ ಮಾಡಿದ ಮೂರ್ತಿಗಳನ್ನು ಆರಾಧಿಸಲಾಗುತ್ತಿದೆ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಈ ಮೂರ್ತಿಯನ್ನು ನವಕೆಳೆಬರ ಎಂಬ ವೈಶಿಷ್ಟ್ಯ ಆಚರಣೆಯು ಇಲ್ಲಿ ನಡೆಯುತ್ತದೆ. ದೇವಾಲಯದ ಪ್ರಮುಖ 8 ರಹಸ್ಯಗಳು. ರಹಸ್ಯ 1, ಗಾಳಿಯ ವಿರುದ್ಧ ಹಾರುವ ಧ್ವಜ. ಸಾಮಾನ್ಯವಾಗಿ ಧ್ವಜಗಳು ಗಾಳಿ ಬೀಸುವ ದಿಕ್ಕಿನಲ್ಲೇ ಹಾರುತ್ತದೆ, ಆದರೆ ಗಾಳಿ ಬೀಸುವ ವಿರುದ್ಧವಾಗಿ ಹಾರುತ್ತಾ ಇರುತ್ತೆ. ಇದು ವಿಜ್ಞಾನಿಗಳಲ್ಲಿ ಎಂದಿಗೂ ಒಂದು ದೊಡ್ಡ ಒಗಟಾಗಿದೆ. ಅರ್ಚಕರು ಯಾವುದೇ ಸುರಕ್ಷತಾ ಅಂದರೆ ಸಪೋರ್ಟ್ ಇಲ್ಲದೆ 45 ಮಹಡಿಗಳಷ್ಟು ಎತ್ತರವಿರುವ ಈ ಗೋಪುರವನ್ನು ಹತ್ತಿ ಧ್ವಜವನ್ನು ಬದಲಾಯಿಸ್ತಿರ್ಬೇಕು. ಒಂದು ದಿನ ಧ್ವಜ ಬದಲಾಯಿಸದಿದ್ದರೆ ದೇವಾಲಯ 18 ವರ್ಷ ಮುಚ್ಚಲಾಗುತ್ತೆ ಎಂಬ ಒಂದು ನಂಬಿಕೆ ಇದೆ. ಆ್ಯಂಡ್ ರಹಸ್ಯ 2, ನೆರಳು ಇಲ್ಲದ ಗೋಪುರ. ಇಂಜಿನಿಯರಿಂಗ್ ಅದ್ಭುತ ಎಂದರೆ ಈ ಬೃಹತ್ ದೇವಾಲಯದ ಮುಖ್ಯ ಗೋಪುರದ ನೆರಳು ಹಗಲಿನ ಯಾವುದೇ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಆಗಿರಲಿ ಅಥವಾ ಮಧ್ಯಾಹ್ನ ಆಗಿರಲಿ, ಭೂಮಿ ಮೇಲೆ ಎಲ್ಲೂ ನೆರಳು ಬೀಳೋದಿಲ್ಲ. ಇದನ್ನು ಆ ಕಾಲದ ವಾಸ್ತುಶಿಲ್ಪಿಗಳು ಹೇಗೆ ವಿನ್ಯಾಸಗೊಳಿಸಿದರು ಎಂಬುದು ಇಂದಿಗೂ ನಿಗೂಢ. ಮತ್ತು ರಹಸ್ಯ 3, ಯಾವುದೇ ಹಕ್ಕಿ ಮತ್ತು ವಿಮಾನ ಹಾರಾಡುವುದಿಲ್ಲ. ಹೌದು, ಸಾಮಾನ್ಯವಾಗಿ ಯಾವುದೇ ಎತ್ತರದ ಗೋಪುರಗಳ ಮೇಲೆ ಪಕ್ಷಿಗಳು ಕೂತ್ಕೊಳ್ಳುವುದು ನಾವು ನೋಡೇ ಇರ್ತೀವಿ. ಆದರೆ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಅಥವಾ ಅದರ ಸುತ್ತಮುತ್ತ ಯಾವುದೇ ಪಕ್ಷಿ ಹಾರಾಡುವುದಿಲ್ಲ ಮತ್ತು ಕುಳಿತುಕೊಳ್ಳುವುದು ಕೂಡ ಇಲ್ಲ. ಅಷ್ಟೇ ಅಲ್ಲ, ಈ ದೇವಾಲಯದ ಮೇಲೆ ಇದರ ಮೇಲಿನಿಂದ ಯಾವುದೇ ವಿಮಾನಗಳು ಕೂಡ ಹೊರಡುವಂತಿಲ್ಲ. ರಹಸ್ಯ 4, ಸಮುದ್ರದ ಅಲೆಯ ಸದ್ದು ಕೇಳಿಸುವುದು ಕೂಡ ಇಲ್ಲ. ಹೌದು, ಈ ದೇವಾಲಯವು ಸಮುದ್ರದ ದಂಡೆಯ ಮೇಲೆ ಇದೆ. ನೀವು ದೇವಾಲಯದ ಹೊರಗಡೆ ಇರುವಾಗ ಸಮುದ್ರದ ಅಲೆಗಳ ಕಷ್ಟವಾಗಿ ಕೇಳಿಸುತ್ತದೆ. ಆದರೆ ನೀವು ದೇವಾಲಯದ ಮುಖ್ಯ ದ್ವಾರವಾದ ಸಿಂಹದ್ವಾರದ ಒಳಗೆ ಹೆಜ್ಜೆ ಇಡ್ತಾ ಇದ್ದಂಗೆ ಆ ಸಮುದ್ರದ ಸದ್ದು ಸಂಪೂರ್ಣವಾಗಿ ನಿಂತೋಗುತ್ತೆ. ಮತ್ತು ನೀವು ಹೊರಗಡೆ ಬಂದರೆ ಮತ್ತೆ ಸದ್ದು ಕೇಳಿಸುತ್ತೆ. ಧರ್ಮಗ್ರಂಥಗಳ ಪ್ರಕಾರ ಜಗನ್ನಾಥನ ದರ್ಶನಕ್ಕೆ ಅಡ್ಡಿಯಾಗಬಾರದು ಈ ಸಮುದ್ರ ರಾಜನಿಗೆ ನೀಡಿದ ವರ ಇದು ಅಂತ ಅನ್ನಲಾಗುತ್ತಿದೆ. ಉಲ್ಟಾ ಬೀಸುವ ಗಾಳಿ. ವಿಜ್ಞಾನಿಗಳ ನಿಯಮದ ಪ್ರಕಾರ ಹಗಲಿನಲ್ಲಿ ಗಾಳಿಯು ಸಮುದ್ರದಿಂದ ಭೂಮಿ ಕಡೆಗೆ ಮತ್ತು ರಾತ್ರಿಯಲ್ಲಿ ಭೂಮಿಯಿಂದ ಸಮುದ್ರ ಕಡೆಗೆ ಬೀಸುತ್ತದೆ. ಆದರೆ ಪುರಿಯಲ್ಲಿ ಇದು ಉಲ್ಟಾಗಿದೆ. ಇಲ್ಲಿ ಹಗಲಿನಲ್ಲಿ ಭೂಮಿಯಿಂದ ಸಮುದ್ರ ಕಡೆಗೆ ಮತ್ತು ರಾತ್ರಿಯಲ್ಲಿ ಸಮುದ್ರದಿಂದ ಭೂಮಿ ಕಡೆಗೆ ಗಾಳಿ ಬೀಸುತ್ತದೆ. ಇದು ರಹಸ್ಯ 6, ಮಹಾಪ್ರಸಾದದ ಅದ್ಭುತ ಪಾತ್ರೆಗಳು. ಇಲ್ಲಿನ ಅಡುಗೆ ಮನೆ ಜಗತ್ತಿನಲ್ಲಿ ಅತಿ ದೊಡ್ಡದಾದ ಅಡುಗೆ ಮನೆ. ಇಲ್ಲಿ
ಪ್ರತಿದಿನ ಲಕ್ಷಾಂತರ ಭಕ್ತಿಗೆ ಪ್ರಸಾದ ತಯಾರಿಸಲಾಗುತ್ತದೆ. ವಿಶೇಷ ಏನೆಂದರೆ ಒಲೆಯ ಮೇಲೆ ಒಂದರ ಮೇಲೊಂದು 7 ಮಣ್ಣಿನ ಪಾತ್ರೆಗಳನ್ನು ಇಟ್ಟು ಊರುವಲು ಬಳಸಿ ಅಡುಗೆ ಮಾಡಲಾಗುತ್ತದೆ. ಆದರೆ ಆಶ್ಚರ್ಯವೇನೆಂದರೆ ಎಲ್ಲದಕ್ಕಿಂತ ಕೆಳಗೆ ಇರುವ ಪಾತ್ರೆಗಿಂತ ಎಲ್ಲದಕ್ಕಿಂತ ಮೇಲೆ ಇರುವ 7ನೇ ಪಾತ್ರೆ ಅಡುಗೆ ಮೊದಲು ಬೇಯುತ್ತದೆ. ಆಮೇಲೆ ಪ್ರಕಾರವಾಗಿ ಕೆಳಗಿನ ಪಾತ್ರೆಗಳು ಬೇಯುತ್ತವೆ. ರಹಸ್ಯ 7. ಪ್ರಸಾದ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವಾಲಯಕ್ಕೆ ಪ್ರತಿದಿನ 20,000ದಿಂದ ಹಿಡಿದು ರಥಯಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಾರೆ. ಇಲ್ಲಿ ತಯಾರಿಸುವ ಮಹಾಪ್ರಸಾದದ ಪ್ರಮಾಣ ಯಾವಾಗಲೂ ಒಂದೇ ಆಗಿರುತ್ತೆ, ಅಂದರೆ ಸಮವಾಗಿರುತ್ತೆ. ಆದರೂ ಇಂದಿನವರೆಗೂ ಪ್ರಸಾದ ಸ್ವಲ್ಪವೂ ಕಮ್ಮಿಯಾಗಿಲ್ಲ ಅಥವಾ ಉಳಿದು ವ್ಯರ್ಥವಾಗಿಲ್ಲ. ದೇವರಿಗೆ ನೈವೇದ್ಯವಾದ ತಕ್ಷಣ ಅದು ಅಷ್ಟು ಜನರಿಗೂ ಸಾಕಾಗುತ್ತೆ. ನಾನು ಮೊದಲೇ ಹೇಳಿದಂತೆ ಪ್ರತಿ 12 ಅಥವಾ 19 ವರ್ಷಕ್ಕೊಮ್ಮೆ ಮೂರ್ತಿಗಳನ್ನು ಬದಲಾಯಿಸುವಾಗ ಇಡೀ ಪೂರಿ ಜಗನ್ನಾಥ್ ನಗರದ ವಿದ್ಯುತ್ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗುತ್ತದೆ. ದೇವಾಲಯ ಸುತ್ತಲೂ ಕತ್ತಲೆ ಆವರಿಸಿದರೂ CRPF ಸಿಬ್ಬಂದಿ ಭದ್ರತೆ ವಹಿಸುತ್ತಾರೆ. ಕಣ್ಣಿಗೆ ಬಟ್ಟೆ ಹಾಗೂ ಗ್ಲೌಸ್ ಧರಿಸಿದ ಅರ್ಚಕರು ಹಳೆಯ ಮೂರ್ತಿಯಿಂದ ಹೊಸ ಮೂರ್ತಿಗೆ ಬ್ರಹ್ಮ ಪದಾರ್ಥವನ್ನು ವರ್ಗಾಯಿಸುತ್ತಾರೆ. ಅದನ್ನು ನೋಡಿದವರು ಕುರುಡರಾಗುತ್ತಾರೆ ಅಥವಾ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ನಂಬಿಕೆ ಕೂಡ ಇದೆ. ಇದನ್ನು ಮುಟ್ಟಿದ ಅರ್ಚಕರು ಅದು ಯಾವುದೋ ಜೀವಂತ ಕಪ್ಪೆಯಂತೆ ಕೈಯಲ್ಲಿ ನೆಗೆದಾಡುತ್ತಿರುತ್ತದೆ ಎಂದು ಹೇಳ್ತಾರೆ. ಇದು ಶ್ರೀಕೃಷ್ಣನ ಹೃದಯ ಇರಬಹುದು ಎಂಬ ಬಲವಾದ ನಂಬಿಕೆ ಕೂಡ ಇದೆ. ವರ್ಷಕ್ಕೊಮ್ಮೆ ನಡೆಯುವ ಪುರಿ ರಥಯಾತ್ರೆ ಜಗತ್ಪ್ರಸಿದ್ಧವಾದದ್ದು. ಜಗನ್ನಾಥನ ಆಚರಣೆಯಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ. ಹೊಸದಾಗಿ ನಿರ್ಮಿಸಲಾಗುವ ಈ ಬೃಹತ್ ರಥಗಳನ್ನು ಕೈಯಿಂದಲೇ ಎಳೆಯಲಾಗುತ್ತದೆ. ಈ ರಥಯಾತ್ರೆಯಲ್ಲಿ ಭಾಗವಹಿಸಿದರೆ ಮೋಕ್ಷ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಇಷ್ಟೊಂದು ಆಧುನಿಕ ತಂತ್ರಜ್ಞಾನ ಬೆಳೆದಿದ್ದರೂ ಪುರಿ ಜಗನ್ನಾಥನ ದೇವಾಲಯದ ರಹಸ್ಯಗಳನ್ನು ಭೇದಿಸಲು ಇಂದಿಗೂ ವಿಜ್ಞಾನಕ್ಕೆ ಸಾಧ್ಯವಾಗಲಿಲ್ಲ. ಪ್ರಕೃತಿಯ ಪವಾಡಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಿಮಗೆ ಪುರಿ ಜಗನ್ನಾಥ ದೇವಾಲಯದ ಯಾವ ರಹಸ್ಯ ಅತ್ಯಂತ ಆಶ್ಚರ್ಯ ತಂದಿತು ಎಂಬುದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಯಾರ್ಯಾರೆಲ್ಲ ಈಗಲೇ ಬಂದಿದ್ದೀರಾ ಚಾನಲ್ಗೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಜಗನ್ನಾಥ.